ಟಾರ್ಗೆಟ್ಗೆ ಮುಚ್ಚಾಗ್ತಾ ಯಡಿಯೂರಪ್ಪನವರ ಈಗ ಎನ್ ಡಿ ಎ ಪಾರ್ಟ್ನರ್ ಆಗ್ತಾ ಇದ್ದೀರಿ, ತಾವು ಶಿವಮೊಗ್ಗ ಲೋಕಸಭಾ ಚುನಾವಣೆ ಕಣಕ್ಕಿಳಿಬಹುದು, ಕೇಂದ್ರದಲ್ಲಿ ಒಂದು ಎನ್ ಡಿ ಎ ಬಂದು ನೀವು ಮಂತ್ರಿ ಕೂಡ ಆಗ್ಬೋದಲ್ಲ? ನಾನೇನು ಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡಿಲ್ಲ, ನಾನು ಲೋಕಸಭೆಗೆ ನಿಲ್ಲೋದಿಲ್ಲ. ಇಡೀ ರಾಜ್ಯದಲ್ಲಿ ಓಡಾಟ ಮಾಡಿ ಹೆಚ್ಚು ಜನ ಸಂಸತ್ ಸದಸ್ಯನ ಆಯ್ಕೆ ಮಾಡಿ ಕಳಿಸೋಕೆ ಸಮಯ ಕೊಡ್ತೇನೆ. ಸೊ ಸೆಂಟ್ರಲ್ಗೆ ಹೋಗುವ ಸಾಧ್ಯತೆ ಅಪೇಕ್ಷೆ ಇಲ್ಲ. ಯಾಕೆ ಹಿಂದೆ ಬಿಜೆಪಿ ಕೂಡ ರಾಷ್ಟ್ರೀಯ ಉಪಾಧ್ಯಕ್ಷರು ಮಾಡಬೇಕು, ರಾಷ್ಟ್ರ ರಾಜಕಾರಣಕ್ಕೆ ತರಬೇಕು ಅಂತ ಪ್ರಯತ್ನ. ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ ಬಂದು ಕೇಂದ್ರ ಸಚಿವರಾಗಿದ್ದಾಗಲೇ ಬೇಡ ನಾನು ರಾಜ್ಯದಲ್ಲಿ ಪಾರ್ಟಿ ಕಟ್ಟಬೇಕು ಅಂತ ಹೊರಬಂದವನು ನಾನು. ನಾಯಕರಿಗೆ ಕಾಲಿಡಿದು ಒಬ್ರು ಮಂತ್ರಿ ಮಾಡಕ್ ಹೋದೆ ಅಂತ ಹೇಳಿದ್ರು ಒಂದು ಮಾತನ್ನು. ಅದೆಲ್ಲ ಭಾಳ ಹಳೆಯ ಇತಿಹಾಸ. ಇತಿಹಾಸ ಎಲ್ಲ ಮರೆತು ಬಿಟ್ರೆ ಯಡಿಯೂರಪ್ಪನವರು ಮರಿಬೇಕಾಗುತ್ತೆ. ಕೆಲವು ಸಂದರ್ಭದಲ್ಲಿ ಕೈ ಅನುಭವಗಳನ್ನು ಮರೆತು ಹೊಸ ದಿಕ್ಕಿನಲ್ಲಿ ಹೊರಡಬೇಕಾಗುತ್ತೆ. ಈಶ್ವರಪ್ಪನವ್ರು ಏನು ಹೇಳಿದ್ರು, ಯಡಿಯೂರಪ್ಪನವ್ರು ಬಂದಂಥ ಸ್ಥಿತಿ ಬಂದು ನಾನು ಏನಾಗ್ತಿದ್ದೆ ಅಂತ ಗಟ್ಟಿ ನಾಯಕ, ಈಗ ಅದನ್ನಿಲ್ಲ ಆ ಥರ ಹೇಳಿಲ್ಲ ನಾನು, ಅಂಥ ಕಷ್ಟದಲ್ಲಿರೋ ನಾಯಕನ ನಾವು ನನಗೆ ಬಂದಿದ್ದು ನಾನು ಇರ್ತಿರಲಿಲ್ಲ ಅಂತ ಮಾತು ಹೇಳಿದ್ರು. ಈಗ ನಾವೆಲ್ಲ ಲವಖುಷಿ ಆಗಿದ್ದೀವಿ, ಯಡಿಯೂರಪ್ಪನವರು ನಾವೆಲ್ಲ ಈಗ ಅಣತಮೃತರ ಇದ್ದೀವಿ, ನಮ್ಮನ್ನು ಯಾರೂ ಬದಲಾವಣೆ ಮಾಡೋಕ್ಕಾಗಲ್ಲ ಅನ್ನೋ ಮಾತು ಹೇಳ್ತಾರೆ. ಸಂತೋಷ, ನಾನು ಸ್ವಾಗತ ಮಾಡ್ತೇನೆ. ಸೊ ಈಗಲೂ ಈಶ್ವರಪ್ಪ ನೀವು ಅಣತಂಬ್ರೆ ನೋಡ್ರಿ, ರಾಜಕಾರಣದಲ್ಲಿ ನಾವು ಎಲ್ಲಿ ಬೇಕಾದ್ರೂ ಇರ್ಬೋದು, ಯಾವುದೋ ಕಾರಣಕ್ಕೆ ದೂರ ಇರ್ಬೋದು. ಈಗ ಮತ್ತು ಆತ್ಮೀಯತೆಯಿಂದ ಇರಬೇಕು ಅಂತ ಅಪೇಕ್ಷೆ ಪಟ್ಟರೆ ಒಟ್ಟಿಗೆ ಇರೋಣ, ತಪ್ಪೇನಿದೆ ಅದರಲ್ಲಿ. ಅವ್ರು ಮಾಡೋದು ಅನ್ಯಾಯ, ಮೋಸ, ದಗ ಏನೇನಿತ್ತು ಅದೆಲ್ಲವನ್ನೂ ಮರ್ತಿದ್ದೇನೆ. ಇವರು ಏನು ಹೇಳಿದ್ರು, ಜಾತಿ ಬಲ, ಹಣ ಬಲ, ಆಪರೇಷನ್ ಕಮಲ, ಇವತ್ತು ನಾವು ಆಡಳಿತಕ್ಕೆ ಬಂದೀವಿ, ನಾವು ತಪ್ಪು ಮಾಡಿದ್ವಿ. ಆ ಪ್ರಶ್ನೆ ಜನ ಅವ್ರನ್ನ ಹಾಕ್ತಾ ಇದ್ದಾರೆ, ಅದಕ್ಕೆ ಉತ್ತರವನ್ನು ಅವ್ರು ಕೊಡೋಕ್ಕಾಗದೆ ತಡಬಡಾಯಿಸ್ತಾ ಇದ್ದಾರೆ. ಅಲ್ಲ ಯಡಿಯೂರಪ್ಪ ಎಷ್ಟೊಂದಿದೆ ನಿಮ್ಮ ಇದರಲ್ಲಿ, ಆ ಹಿಂದಿನ ಪುಟಗಳಲ್ಲಿ ತೆಗೆದ್ರೆ ನೀವು ಮಾತಾಡೋಕ್ಕೂ ಆಗಲ್ಲ, ಅಷ್ಟೊಂದಿದ್ದಾವೆ. ಹೇಳಬೇಕಾದಷ್ಟು ಬಹಳಷ್ಟಿದೆ, ಆ ಸಂದರ್ಭ ಬಂದಾಗ ಮಾತನಾಡೋಣ. ಅಂದರೆ ಎಲ್ಲೊಂದು ಕಡೆ ಯಡಿಯೂರಪ್ಪನವ್ರು ಎಲ್ಲವನ್ನು ಕೂಡ ನುಂಗುತ್ತಾ ಇದ್ದೀರಾ ಅಂತ. ಅನಿವಾರ್ಯ ಅಲ್ವಾ, ಕೆಲವು ಸಾರಿ ಹಳೆಯದನ್ನು ಮರಿಬೇಕಾಗತ್ತೆ. ರಾಜಕೀಯವಾಗಿ ಬಹಳ ಚಾಣಾಕ್ಷಿದ್ದಾರೆ, ಯಾರು ಏನು ಹೇಳ್ಬೋದು, ಆವೇಶದಲ್ಲಿ ಮಾತಾಡ್ತಾರೆ ಯಡಿಯೂರಪ್ಪನವರು. ಆದರೆ ರಾಜಕೀಯ ಅನ್ನುವಂಥದ್ದು ದೇವೇಗೌಡ ಯಡಿಯೂರಪ್ಪನವ್ರು ಚೆನ್ನಾಗಿ ಗೊತ್ತಿದೆ, ಯಡಿಯೂರಪ್ಪನವರಷ್ಟು ರಾಜಕೀಯ ಯಾರಿಗೂ ಗೊತ್ತಾಗೋದಿಲ್ಲ. ಆ ಕಾರಣಕ್ಕಾಗಿಯೇ ನಾಳೆ ಅಗತ್ಯ ಬಿದ್ದರೆ ತಿರುತಿರಂಗ ಜೊತೆಗೂ ಕೂಡ ಹೋಗೋ ಅವಕಾಶ ಇದೆ. ಆ ಕಾರಣಕ್ಕೆ ನೀವು ಎನ್ ಡಿ ಜೊತೆ ಅಂತ ಹೇಳ್ತಾ ಇದ್ದೀರಿ, ಅದಕ್ಕೆ ವಿಲೀನ ಆಗ್ತಾ ಇಲ್ಲ. ಖಂಡಿತ ಇಲ್ಲ ರೀ, ನಾನು ಸುತ್ತಿ ಬಳಸಿ ಮಾತಾಡುವಂಥ ಅಗತ್ಯ ನಾನು ಎಂದು ತೃತೀಯರಂಗ ಜೊತೆ ಹೋಗಲ್ಲ ನೀವು. ಈಗ ನಾನು ಸ್ಪಷ್ಟ ಮಾಡಿದ್ದೀನಿ, ತೃತೀಯರಂಗ ಬೇರೆ ಪಕ್ಷದ ಬಗ್ಗೆ ಯೋಚನೆ ಮಾಡೋ ಸ್ಥಿತಿ ನಾನಿಲ್ಲ. ನನಗೆ ತೃತೀಯ ರಂಗ ಅವಕಾಶ ಇದೆ, ದೇವೇಗೌಡ ಜೊತೆಗೂ ನಾನು ಹೋಗ್ತೀನಿ, ಅವಕಾಶ ಬಿದ್ದರೆ ಕಾಂಗ್ರೆಸ್ ಜೊತೆಗೂ ರೆಡಿ ಇದ್ದೀನಿ, ಬಿಜೆಪಿ ಜೊತೆ ರೆಡಿ ಅಂತ ಹೇಳಿದ್ರಿ. 100ಕ್ಕೆ 100 ನಾನು ಈ ಮಾತನ್ನು ಹೇಳಿದ್ದು ನಿಜ. ಅವಾಗಿನ್ನೂ ನರೇಂದ್ರ ಮೋದಿ ಈ ದೇಶದ ಪ್ರಧಾನಿ ಅಂತ ಪ್ರಾಜೆಕ್ಟ್ ಆಗಿರಲಿಲ್ಲ. ಈಗ ಮಾಡಿದ ಮೇಲೆ ಅದೆಲ್ಲವನ್ನು ಮರೆತು ಈ ಎನ್ ಡಿ ಎ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೆ. ಸೊ ಇನ್ನೊಂದು ಪ್ರಶ್ನೆ ಇರ್ತಕ್ಕಂಥದ್ದು, ಮುಂದಿನ ಚುನಾವಣೆಯಲ್ಲಿ ಶೋಭಾ ಕರಂದ್ಲಾಜೆ ಅವರು ಕೂಡ ಲೋಕಸಭಾ ಚುನಾವಣೆ ನಿಲ್ತಾರ? ಅದು ಅವ್ರಿಗೆ ಬಿಟ್ಟಂಥದ್ದು, ಇಷ್ಟು ಬೇಗ ನಾನೇ ಹೇಳಲಿ. ಅಲ್ಲ, ಪಕ್ಷ ತೀರ್ಮಾನ ಮಾಡುತ್ತಾ? ಆ ಬಗ್ಗೆ ಇನ್ನೂ ನಾವೇನು ಆಲೋಚನೆ ಮಾಡಿಲ್ಲ. ಸೊ ನಿಮ್ಮ ಪುತ್ರ ಮತ್ತೆ ನಿಮ್ಮ ಪಕ್ಷದಿಂದ ಚುನಾವಣೆ ನಿಲ್ತಾರೆ? ಆ ಸಂದರ್ಭ ನೋಡೋಣ, ನಾವು ನಿಲ್ಲಬೇಕು ಅಂತ ಅಪೇಕ್ಷೆ ಪಟ್ಟರೆ ನಿಲ್ತಾನೆ, ಇಲ್ದಿರಿಲ್ಲ. ಅಲ್ಲ, ಅವರು ಬಿಜೆಪಿ ಸಂಸದರು, ಬಿಜೆಪಿ ಸಂಸದ ಸದಸ್ಯರು ಅಲ್ಲ ಅಂತ ಯಾರು ಹೇಳ್ತಾರೆ? ಅಲ್ಲಿಂದ ಆಯ್ಕೆ ಆಗಿದ್ದಾರೆ. ಬಿಜೆಪಿ ಟಿಕೆಟ್ ಕೊಡುತ್ತೆ, ಅವಾಗ ಏನು ಮಾಡ್ತಾರೆ ಯಡಿಯೂರಪ್ಪನವರು? ಅದು ಅವರು ನನ್ನ ಮಗನಿಗೆ ಬಿಟ್ಟಂಥದ್ದು ತೀರ್ಮಾನ ತಗೊಳ್ಳುವಂಥದ್ದು. ಅಲ್ಲ, ನನ್ನ ಪ್ರಕಾರ ಬಿಜೆಪಿ ಟಿಕೆಟ್ ಕೊಡುತ್ತೆ, ಸಿಟ್ಟಿಂಗ್ ಎಂ ಪಿ ಅವರು. ಸಿಟ್ಟಿಂಗ್ ಎಂ ಪಿ ಟಿಕೆಟ್ ಕೊಟ್ಟರೆ KJP ಅಧ್ಯಕ್ಷ ಯಡಿಯೂರಪ್ಪನವರು ರಾಘವೇಂದ್ರ ವಿರುದ್ಧ ಓಟ್ ಕೇಳ್ತೀರಾ? ಅಲ್ಲ, ನಮ್ಮ ಎನ್ ಡಿ ಎ ಹೊಂದಾಣಿಕೆ ಆದಾಗ ಅವರು ಬಿಜೆಪಿಯಿಂದ ಸೀಟ್ ತೊಗೊಂಡ್ಬಂದರೆ ನಾನೇ ಅವ್ರ ವಿರುದ್ಧ ಕೆಲಸ ಮಾಡಲಿ. ಬಿಜೆಪಿ ಟಿಕೆಟ್ ಕೊಡಲಿಲ್ಲ ಅಂದರೆ ಎನ್ ಡಿ ಎಗೆ ನೀಟ್ ಟಿಕೆಟ್ ತೊಗೊಂತಾರೆ. ಅಲ್ಲ, ಬಿಜೆಪಿ ಟಿಕೆಟ್ ಕೊಡೋದಾದ್ರೆ ನೀವು ನಿಮ್ಮ ಪಾರ್ಟಿನ ಟಿಕೆಟ್ ಕೊಡ್ತೀರಿ. ನೋಡಿ, ಎರಡು ವಿಷಯ ಅವರೇ. ರಾಘವೇಂದ್ರ ಅವರು ಎಲ್ಲಿಂದ ನಿಲ್ಲಬೇಕು ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವ ಆಗೋದಿಲ್ಲ. ಅವರು ಇವತ್ತು ಬಿಜೆಪಿಯ ಸಂಸತ್ ಸದಸ್ಯರು. ಮುಂದಿನ ರಾಜಕೀಯ ಪರಿಸ್ಥಿತಿಗಳಲ್ಲಿ ಏನು ಮಾಡಬೇಕು ಅಂತ ಅವರು ತೀರ್ಮಾನ ತಗೊತಾರೆ. ಅದು ಸೂಕ್ತವಾದಂಥ ಬೆಂಬಲ ಸಹಕಾರ ನಾವು ಕೊಡ್ತೇವೆ. ನಾನು ರಾಜಕೀಯ ಬಿಟ್ಟು ಕೆಲವು ವಿಷಯಗಳು ಚರ್ಚೆ ಮಾಡ್ತೇವೆ. ಅಕ್ರಮ ಗಣಿಗಾರಿಕೆ ವಿಚಾರ ಬಂದಾಗ ಇವತ್ತು ಸಂಪುಟದಲ್ಲಿರ್ತಕ್ಕಂಥ ಸಂತೋಷ್ ಲಾಡ್ ಅವರೂ ಕೂಡ ಲೋಕಾಯುಕ್ತದಲ್ಲಿ ಅವರು ಆರೋಪಿ ಅಂತ ಹೇಳಿದ್ದಾರೆ. ಅವ್ರ ಮೇಲೆ ಕೂಡ ಇವತ್ತು ಅಲಿಗೇಷನ್ ಸ್ವತಃ ಅವರ ಸಹೋದರ ಅನಿಲ್ ಲಾಡ್ ಕೂಡ ಹೇಳ್ತಿದ್ದಾರೆ. ಸೊ ಸಂತೋಷ್ ಲಾಡ್ ಮಂತ್ರಿಯಾಗಿ ಮುಂದುವರಿಬೇಕಂತ ಬಯಸ್ತೀರಾ ಅಂತ? ಆ ಥರ ದಾಖಲೆಗಳು ಸಿಕ್ಕಿ ಅವರು ಆ ಥರ ಅಪರಾಧಿ ಸ್ಥಾನದಲ್ಲಿ ಇದ್ದರೆ ರಾಜೀನಾಮೆ ಕೊಡೋದು ಒಳ್ಳೆಯದು. ಆಡಳಿತದ ಎಲ್ಲ ಅನುಭವ ನೋಡಿದಿರಿ, ರಾಜಕೀಯ ಅನುಭವ ನೋಡಿದಿರಿ. ಸಿದ್ದರಾಮಯ್ಯ 3.5-4 ತಿಂಗಳ ಆಡಳಿತ ನಿಮಗೆ ತೃಪ್ತಿ ಕೊಟ್ಟಿದೆಯಾ? ಶೂನ್ಯ. ಯಾವುದೇ ರೀತಿಯ ಸಾಧನೆ ಮಾಡಲಿಲ್ಲ. ಯಾವುದೋ ಒಂದು KG ₹1 ಅಕ್ಕಿ ಕೊಡ್ತೇನೆ ಅಂತೇಳಿ ಬೊಬ್ಬೆ ಹೊಡೆದು ಅದನ್ನು ಮಾಡಿಬಿಟ್ಟು ದೊಡ್ಡ ಸಾಧನೆ ಅಂದ್ಕೊಂಡಿದ್ದಾರೆ. ಅಭಿವೃದ್ಧಿ ಕಾರ್ಯಗಳು ನಿಂತೋಗಿದೆ. ಈ ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಅಲ್ಲೇನಾದ್ರು ಅಲ್ಪ ಸ್ವಲ್ಪ ಕೆಲಸ ಆಗ್ತಿದೆ ಅಂತ ಏನಾದ್ರು ಒಂದು ಸರ್ವೆ ಮಾಡಿ ಸಿದ್ದರಾಮಯ್ಯ ಪಟ್ಟಿ ಕೊಡಲಿ ನಮಗೆ. ಇಡೀ ರಾಜ್ಯದಲ್ಲಿ ಎಲ್ಲ ಇಲಾಖೆ ಕಾರ್ಯಕ್ರಮಗಳು ಸ್ಥಗಿತ ಆಗಿದೆ ಸ್ವಾಮಿ. ಮತ್ತೆ ಯಡಿಯೂರಪ್ಪ ಹಿಂಗೆ ಸುಮ್ಮನೆ ಇದಿರಲ್ಲ, ಆರಾಮಾಗಿದಿರಲ್ಲ. ಅವ್ರು ಬಿಜೆಪಿ ಎಲ್ಲ ಎರಡು ಪ್ರಬಲವಾದ ವಿರೋಧ ಪಕ್ಷಗಳಿದೆ, ಅವ್ರು ಏನು ಮಾಡ್ತಾರೆ ಅಂತ ನೋಡ್ತಾ ಇದ್ದೇನೆ. ನಾನು ಇನ್ನು ಮುಂದೆ ಆಕ್ಟಿವ್ ಆಗಿ ಬೀದಿಗೆ ಇಳಿತಾ ಇದ್ದೇನಲ್ಲ ಇನ್ಮೇಲೆ. ಸೊ ಅಂದ್ರೆ ಯಡಿಯೂರಪ್ಪನವರು ಹಳೆ ಕದರು, ಹಳೆ ಯಡಿಯೂರಪ್ಪ ಮತ್ತೆ ನೋಡ್ಬೋದಾ? ನೀವು ಹೇಳ್ತಾ ಇದ್ರಿ ಪದೇ ಪದೇ, ನಾಳೆಯಿಂದ ಯಡಿಯೂರಪ್ಪ ಬದಲಾಗ್ತಾನೆ, ನಾಳೆಯಿಂದ ಹೊಸ ಯಡಿಯೂರಪ್ಪ ನೋಡಿ. ಹೊಸ ಕದರು ಯಡಿಯೂರಪ್ಪನ ಹೊಸದಾಗಿ ಯಾರು ನೋಡಬೇಕಾಗಿಲ್ಲ. ಪಕ್ಷದ ರಾಷ್ಟ್ರೀಯ ನಾಯಕರು ಯಡಿಯೂರಪ್ಪನವ್ರಿಗೆ ಬನ್ನಿ, ನಾವೇ ಎಲ್ಲ ಒಟ್ಟಿಗೆ ಹೋಗೋಣ, ಹಳೇದನ್ನು ಮರೆತು ಪಕ್ಷದ ಸಂಘಟನೆ ಮಾಡಿ ಚುನಾವಣೆಗೆ ಹೋಗೋಣ ಅಂತಂದರೆ ಆ ರಾಷ್ಟ್ರೀಯ ನಾಯಕರ ಮಾತನ್ನು ಕೇಳಲ್ಲ. ನಾವು ರಾಷ್ಟ್ರೀಯ ನಾಯಕರಿಗೆ ಹೇಳ್ತೇನೆ, ನೀವು ಕರೆಯೋಕ್ಕೆ ಮುಂಚೆನೇ ನಾನು ಇಂಡಿಯಾಗೆ ಬಂದಿದ್ದೇನಪ್ಪ, ಇಂಡೈರೆಕ್ಟ್ ನಿಮ್ಮ ಬೆಂಬಲವಾಗಿ ನಾನು ನಿಂತಿದ್ದೇನೆ, ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಅಲ್ಲ, ಮಿತ್ರ ಪಕ್ಷ ಆಗಿಲ್ಲ, ನೀವು ಮನೆ ಬನ್ನಿ ಬಿಟ್ಟೋದಂತ ನನ್ನ ಯಜಮಾನ. ನೀವು ನಿಮ್ಮ ಡೆಲ್ಲಿಲಿರೋರು ನೀವು ಹೇಳ್ಬೋದಪ್ಪ, ಇಲ್ಲಿ ಕರ್ನಾಟಕದಲ್ಲಿರುವಂಥ ಈ ನಮ್ಮ ಮುಖಂಡಗಳಿಗೆ ಅದು ಸಮಾಧಾನ ತರುವಂಥದ್ದಲ್ಲ. ಅವ್ರಿಗೆ ಯಡಿಯೂರಪ್ಪ ಹೊರಗಡೆನೇ ಇರಬೇಕು ಅಂತ ಅವ್ರ ಅಪೇಕ್ಷೆ ಇದೆ. ಅದಕ್ಕಾಗಿ ಪಾಪ ಅವ್ರಿಗೆ ಯಾಕೆ ಮುಜುಗರ ಮಾಡೋಕ್ಕೆ ಹೋಗ್ತೀರಾ?
ಹೊರಗಡೆ ಇದೆ ನಾನು ಬೆಂಬಲ ನಿಲ್ತೇನೆ ಅನ್ನೋ ಮಾತನ್ನು ಅವ್ರಿಗೆ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ. ಬಟ್ ಲೇರ್ ಸಿಂಗ್ ದಿಲ್ಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ನಾಯಕರಂತ ಜೈಟ್ಲಿ ಎಲ್ಲ ಭೇಟಿ ಮಾಡಿದ್ದಾರೆ. ಇದರಲ್ಲೇನು ಸತ್ಯಾಂಶ ಇಲ್ಲ, ನನಗೂ ಓದೋದಕ್ಕೂ ಏನೂ ಸಂಬಂಧ ಇಲ್ಲ. ಸೊ ಭವಿಷ್ಯದಲ್ಲಿ ಯಡಿಯೂರಪ್ಪ ಬಿಜೆಪಿಯ ನಾಯಕರಾಗಿ ಉಳ್ಕೊಳ್ತಾರಂತ? ಆ ರೀತಿ ಆಗದಂತೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾ ಇದ್ದೇವೆ. ಸೊ ಯಡಿಯೂರಪ್ಪನವರು ಇಷ್ಟೊತ್ತು ಅನೇಕ ವಿಷಯಗಳು ನಮ್ಮ ಜೊತೆ ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ತಮಗೆ ಧನ್ಯವಾದ. ಥ್ಯಾಂಕ್ ಯು. ಇದು ಇವತ್ತಿನ ಟಾರ್ಗೆಟ್. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಇದೇ ಟಾರ್ಗೆಟ್ನಲ್ಲಿ ಹಾಜರಾಗ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗೆ ನೋಡ್ತಾ ಇರಿ ಸುವರ್ಣ ನ್ಯೂಸ್.